ಅಲ್ಲ ರೆಡಿಯಾಗಿ ಹೋಗಿಲ್ವ ನೀನು? ಎಷ್ಟೊತ್ತು ಮಾಡಿ ನೀನು ಜಲ್ದಿ ರೆಡಿಯಾಗಿ ಬರ್ತಾನೆಯ? ಏ ಹೋಗು ಸೀತಾ, ಯಾವಾಗ ನೋಡಿದ್ರು ಗೊತ್ತು ಮಾಡ್ತಾ ಇರ್ತೀರಿ. ಸುಮ್ಮನೆ ಪಾಪ ಅತ್ತೆಗೆ ಯಾಕೋ ಕಾಲು ಕೈ ನೋವು ಅಂತಿತ್ತು. ಕೆಲಸ ಮುಗಿಸ್ಬಿಡ್ತೀನಿ, ಹೋಗಬೇಕಾಗಿದೆ. ಆಮೇಲೆ ಬಂದು ಏನೋ ಅಡುಗೆ ಒಂದು ಮಾಡಿಬಿಡ್ತೀನಿ ರೀ. ಅವ್ರು ಊಟ ಮಾಡಲಿ, ಬೇಕಾರೆ ಅಡುಗೆನ ಮಾಡಿಬಿಟ್ಟಿರ್ತೀನಲ್ಲ. ಆಮೇಲೆ ಬೇಕಾರೆ ಮಿಕ್ಕಿದ ಕೆಲಸನ ಬಂದ್ಬಿಟ್ಟು ಮಾಡ್ಕೊಳಕ್ಕಾಗಿದೆ. ಅಡುಗೆನೂ ಅತ್ತೆ ಮಾಡ್ಕೊಂಡು ಉಂಡಾರ. ಅವ್ರಿಗೆ ಅಲ್ಲೇ ಕಾಲು ಕೈ ನೋವು ಅಂದ್ಬಿಟ್ಟು ರಾತ್ರಿ ನಿಂತಿದ್ರು ಕಾಲು ಕೈ ನೋವು ಅಂತ. ಇಲ್ಲ ಕತೆ ಓನೇ ಹೇಳಿದ್ದು ಕಾಲು ಕೈ ನೋವೆಲ್ಲ ವಾಸಿ ಆಗದೆ ತನ್ನಸ್ತಿ ಸಾವಿರ ಅಂತೂ. ಅತ್ತೆ ನಂಗಂತಾರೆ ಅಡುಗೆ ಒಂದು ಮಾಡಿಬಿಡ್ತೀನಿ ರೀ, ವಾಸಿ ಸುಮಾರಾಗದೆ. ಈಗ ಇನ್ನೂ ಕೆಲಸ ಮಾಡಿದ್ರೆ ಇನ್ನೂ ಕಾಲು ಕೈ ನೋವು ಜಾಸ್ತಿ ಇರ್ತದೆ. ಆಮೇಲೆ ಬೇಕಾದ್ರೆ ನೀ ಏನೂ ಇಲ್ಲ, ಅಡುಗೆ ಎಲ್ಲ ಮುಗೀತು, ಸಾರೆಲ್ಲ ಮಾಡಿ ಮಡಗಿನಿ, ಬರೀ ಒಗ್ಗರಣೆ ಮಾಡ್ಬಿಡ್ತೀನಿ ಅಷ್ಟೇ. ನಾಷ್ಟೇನು ಮಾಡಿಲ್ಲ, ಅನ್ನ ಸಾರು ಮಾಡಿದ್ದೀನಿ. ಅಲ್ಲ ನೀನು 4 ಗಂಟೆ ರಾತ್ರಿಗೆ ಎದ್ದಿರೋದು ನೋಡಿದ್ರೆ ನಾನೆಲ್ಲ ರೆಡಿ ಆಗಿಬಿಟ್ಟಿದ್ದಲ್ಲ ಏನೋ ಅನ್ಕೊಂಡ್ರೆ ನೀನು ಇನ್ನೂ ರೆಡಿನೇ ಆಗಿಲ್ವಲ್ಲ. ಸರಿ ಜಲ್ದಿ ಬಾ, ಗೊತ್ತಾಯ್ತದೆ ಇನ್ನೂ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕು. ಹಂಗೆ ಎಲ್ಲಿಗಾರು ಹೋಗಿ ಬರೋಕ್ಕಾಯ್ತದೆ. ಆಮೇಲೆ ಪಿಕ್ಚರ್ ಹೋಗೋದು, ಯಾವ ಪಿಕ್ಚರ್ ಹೋಗೋದ? ಯಾವ್ದಾರು ಕರ್ಕೋಗಿ, ಚೆನ್ನಾಗಿರೋದು ಕರ್ಕೋಗಿ ಅಷ್ಟೇ. ಚೆನ್ನಾಗಿರೋದು ಅಂದರೆ ಹೆಸ್ರು ಪಸರು ಹೇಳಿದ್ರೆ ಕರ್ಕೊ ಹೋಗ್ಬೋದು. ನನಗೆ ಹೆಸ್ರು ಪಸರು ಗೊತ್ತಿದ್ರೆ ನಾನು ಪಿಕ್ಚರ್ಗೆ ನೋಡಿದಾನ, ನಾನು ಇನ್ನು ನೋಡಿಲ್ಲ, ಬರೀ ಟಿ ವಿಲಿ ಮಾತ್ರ ನೋಡಿರೋದು ಅಷ್ಟೇ. ಹೋಗಿ ಹೋಗಿ ನೀನು ಕೇಳ್ತೀರಲ್ಲ, ಬಾ ನಾನೇ ಕರ್ಕೊಬೈತೀನಿ. ಹ್ಞೂ ಸರಿ ಕತೆ, ನೀವೇ ಕರ್ಕೋಗಿರಿ, ನೀವು ರೆಡಿ ಆಯ್ತೀರಿ. ನಾನು ಬಂದು ಜಲ್ದಿ ರೆಡಿ ಆಯ್ತೀನಿ, ಸಾರು ಹಾಕಿ ಸುಟ್ಟು ಬರ್ತೀನಿ. ನೀ ಸಾರು ಒಗ್ಗರಣೆ ಮಾಡ್ಕೊಂಡು ಬರೋಗಂಟ ಅದು ಇಷ್ಟೊತ್ತು ಮಾಡಿ, ಇಷ್ಟೊತ್ತು ಮಾಡು ನನಗೆ ಗೊತ್ತಿಲ್ಲ. ಸುಮ್ಮನೆ ಆಗ್ಲಿಂದ ರೆಡಿಯಾಗಿ ಒಂದು ಸಾಕಾಯಿತು. ಅವ್ವ ನೋಡಿದ್ರೆ ಏನೋ ಚೆನ್ನಾಗಿ ಕರ್ಕೊಂಡು ಹೋಗು ಅಂತ ಅವ್ವ ಅಂತ ಗೊತ್ತದೆ. ನೀನು ನೋಡಿದ್ರೆ ಅವ್ನಿಗೆ ಕಾಲು ಕೈ ನೋವು ಅಂದ್ಬಿಟ್ಟು ಅಡುಗೆ ಮಾಡ್ತಾವನಿ ಅಂತಿದ್ದಿ. ಅವ್ವ ಮಾಡ್ಕೊತೀನಿ ಅಂತಂತಲ್ಲ. ಅತ್ತೆ ಮಾಡ್ಕೊತೀನಿ ಅಂತಲೇ ಅಂತಿತ್ತು. ಅತ್ತೆಗೆ ಗೊತ್ತಿಲ್ಲ ನಾನು ಅಡುಗೆ ಮಾಡ್ತಿರೋದು. ಆಮೇಲೆ ಎದ್ದು ಒಂದು 8 ಗಂಟೆ 9 ಗಂಟೆ ಮಾಡ್ತೀನಿ ಅಂತು. ಹಾಗೆ ಯಾವಾಗ ಎದ್ದು ಮಾಡೋರು ಅಡುಗೆ ಮಾಡಿಬಿಟ್ರೆ ಊಟ ಮಾಡ್ತಾರೆ. ಸರಿ ಸರಿ ಕತೆ, ಜಲ್ದಿಯಾ ಬಾ. ಸರಿ ಕತೆ, ಹೋಗಿದ್ದೀವಿ ರೆಡಿಯಾಗಿ. ನೀರು ಕಳೆಯನ್ನೆಲ್ಲ ಉಯ್ಕೊಂಡ್ರಾ? ಇಲ್ಲ ಇಲ್ಲ, ಹೊಸ ಕಟ ಕೊಟ್ಟು ಬರೋಕೆ ಹೋಗಿದ್ದೆ, ಈಗ ಹೋಗಿ ಉಯ್ಕೊತೀನಿ. ಹ್ಞೂ, ನಾನು ನೀರನ್ನೆಲ್ಲ ಉಯ್ಕೊಂಡೆ. ಇನ್ನೇನು ಇಲ್ಲ, ಅಡುಗೆ ಒಗ್ಗರಣೆ ಒಂದು ಮಾಡಬೇಕು ಅಷ್ಟೇ. ಅನ್ನ ಎಲ್ಲ ರೆಡಿ ಆಗದೆ, ಈಗ ಬರ್ತೀನಿ. ಸರಿ ರೀ, ಹಿಂಗೆ ಒತ್ತು ಮಾಡಿದ್ರೆ ಆಯ್ಕಿಲ್ಲ. ಸರಿ ಕತೆ, ಹೋಗು ಜಲ್ದಿ ಮಾಡ್ಬಿಟ್ಟ. ಆದರೂ ಪರವಾಗಿಲ್ಲ ಸೀತಾ, ಹೋಗೋನ್ ಕಷ್ಟ ಆಗಿತ್ತು ಸುಖ ಎಲ್ಲ ಅರ್ಥ ಮಾಡ್ಕೊತಾಳೆ. ಹೋಗೋನೇ ಯಾಕೆ ಏನು ಕೆಲಸ ಮಾಡೋದು ಬೇಡ, ಏನು ಬೇಡ, ಹೋಗು ಅಂದದೆ. ಆದರೂ ಇವಳು ಎಲ್ಲ ಕೆಲಸ ಮಾಡ್ಕೊಯ್ತಾವಳಲ್ಲ. ಚೆನ್ನಾಗಿ ಮಡಿಕೋಬೇಕು, ನೋಯ್ಸೋಕ್ಕೆಲ್ಲ ಹೋಗ್ಬೇಡ್ದು. ಅಲ್ಲ ಏನು ಹೇಳ್ಸ್ಕೊಳಕ್ಕಿಲ್ಲ, ಎಲ್ಲ ಕೆಲಸ ಮಾಡ್ಕೊಯ್ತಾಳೆ. ಯಾರು ನಂಬ್ಕೊ ಬಂದಿದ್ದಳು ನಂಗೆ ಗೊತ್ತಿಲ್ಲ, ಪರಿಚಯ ಇಲ್ಲ. ನಾನು ನಂಬ್ಕೊ ಬಂದವಳೆ, ಹೆಚ್ಕಟ್ಟಂಗೆ ನೋಡ್ಕೋಬೇಕು. ಇನ್ನು ಮಗು ನೋಡ್ಕೋದ್ರೆ ನಾನು ಆರಾಮಾಗಿ ನೋಡ್ಕೊಯ್ತೀನಿ, ಏನೂ ತೊಂದರೆ ಇಲ್ವಲ್ಲ. ಇನ್ನೇನು ಅವನ್ನೇ ಹೆಚ್ಕಟ್ಟಂಗೆ ನೋಡ್ಕೊಬಿಟ್ರೆ ಸಾಕು, ಜಗಳಕ್ಕಿಲ್ಲ ಆಡ್ದಂಗೆ. ನಾನು ಭಾರಿ ಇದ್ರುಕೊಬಿಟ್ಟಿದ್ದೆ ಮದುವೆಗಿಂತ ಮುಂಚೆಯೇ. ಎಲ್ಲರೂ ಹೇಳೋರು ಎಡ್ತಿ ಬಂದಮೇಲೆ ಹುಡುಗ ಮಗಳು ದೂರ ಮಾಡಿಬಿಡ್ತಾರೆ, ಹಂಗೆ ಹಿಂಗೆ ಯಾವಾಗ ನೋಡಿದ್ರು ಜಗಳ ಅದು ಕಲ ಅಂದ್ಕೊಂಡು. ಆದ್ರೂ ಪರವಾಗಿಲ್ಲ. ಈಗ ಅದೆಲ್ಲ ನೋಡಿದ್ರೆ ಒಂದೊಂದು ಮನೇಲಿ 2 ಮನೇಲಿ ಜಗಳ ಆಯ್ತದೆ, ಇನ್ನು ಎಲ್ಲರೂ ಬರೀ ಜಗಳನೇ ಅರ್ಥ ಕೂತ್ಕೊಂಡಾರ. ಏನು ಅದೇ ಕೆಟ್ಟದ್ದು ಜಲ್ದಿ ಹರಟು ಬಿಡ್ತದೆ ಅಂತಾರಲ್ಲ, ಹಂಗೆ ಅಷ್ಟೇ. ಏನಿರೋರೆಲ್ಲ ಕೆಟ್ಟವರಿದ್ದಾರ, ಒಳ್ಳೇದು ಕೆಟ್ಟದ್ದು 2 ಇರ್ತದೆ. ನಾನು 15 ತಿಳ್ಕೊಂಡು ಮದುವೆನೇ ಬೇಡ ಅಂತ ಕೂತಿದ್ದಲ್ಲ, ಮದುವೆ ಆಗ್ದೋಗಿರೆ ಇಂಥ ಎಡ್ತಿ ಮಿಸ್ ಮಾಡ್ಕೊಬಿಡ್ತೀನಲ್ಲ. ಹೋಗ್ಲಿ, ಹತ್ತ ಮೇಲೆ ಯೋಚನೆ ಮಾಡೋಕ್ಕಾಯ್ತದೆ. ನೀರು ಇಕ್ಕ ಬಂದ್ಬಿಡ್ತೀನಿ. ಆಮೇಲೆ ನನ್ನೇ ರೆಡಿಯಾಗು ಅಂದ್ಬಿಟ್ಟು ಇನ್ನೂ ರೆಡಿ ಆಗಿಲ್ವಲ್ಲ ಅಂತ ಅದಕ್ಕೆ ಬಂದಂತಾಳೆ. ಅಲ್ಲ, ನೀರು ಇಕ್ಕಬ್ರಕ್ಕೆ ಇಷ್ಟೊತ್ತು ಮಾಡಾರ. ನನ್ನೇ ಜಲ್ದಿ ರೆಡಿಯಾಗು ಅಂದ್ಬಿಟ್ಟು ರೆಡಿಯಾಗಿ ಎಷ್ಟೊತ್ತಾಯ್ತು, ಇನ್ನೂ ಬರ್ನೇ ಇಲ್ಲ. ಇನ್ನು ಹೋಗೋದು ಯಾವಾಗ? ನಾನು ಅಡುಗೆ ಮಾಡ್ತಾ ಅಂದ್ಬಿಟ್ಟು ನಾನು ಮಾಡ್ತೈತೆ. ಇವ್ರೇನು ಮಾಡಿದ್ರು, ಬರೀ ಹಸ ಕಟ್ಟಾಕ್ಬಿಟ್ಟು ಹೊಸಿ ತೊಪ್ಪೆ ಕಸ ಗುಡ್ಸಾಕ್ಬಿಟ್ಟು ಬರೋಕಟ್ಟೆ ಇಷ್ಟೊತ್ತು ಮಾಡಿದ್ರಲ್ಲ. ನಾನು ಆಚೆಗೆ ಹೋಗೋದು ಅಂದ್ಬಿಟ್ಟು ಜಲ್ದಿ ಎಲ್ಲ ಕೆಲಸ ಮುಗಿಸೀವಿ. ಇವರಂತೂ ಹಿಂಗೆ ಒತ್ತು ಮಾಡೋದು ಯಾವಾಗಲೂ. ನಾವೇ ಲೇಟ್ ಮಾಡಬೇಕು, ಇವರೇ ಬರೀ ಒತ್ತು ಮಾಡ್ಕೊಂಡು ನಿಂತ್ಕೊತಾರೆ. ಅಲ್ಲ, ಇದೇ ಸೀರೆ ಇರಲ್ಲ, ಇಲ್ಲ ಬೇರೆ ಸೀರೆ ಉಟ್ಕೊಳ್ಳೋಣ? ಏನು ಮಾಡೋದು? ಸರಾಗಿರ ಹಾಕೊಳ್ಳೋಣ? ಇಲ್ಲ ಸಾಕು ಇದೆಯಾ? ಏನೋ ಎಲ್ಲಿಗೆ ಹೋಗ್ತಿದ್ದಾನೋ, ಏನು ನಾಟಕ ಮಾಡೋಕೆ ಹೋಗ್ತಿದ್ದಾನ? ಇರೋನೆಲ್ಲ ಗುಡ್ಡೆ ಹಾಕೊಂಡು ಹೋಗೋಕ್ಕೆ ಸಾಕು. ಏನು ಸೀತಾ, ರೆಡಿ ಆಗ್ಬಿಟ್ಟಿದೆ ಇಷ್ಟು ಜಲ್ದಿ? ಭಾರಿ ಚೆನ್ನಾಗಿ ಕಾಣಿಸ್ತೈತಿಯಲ್ಲ, ಭಾರಿ ಚೆನ್ನಾಗಿ ಕಾಣ್ತದೆ ಸೀರೆ. ಈ ಸೀರೆ ನೋಡ್ಬಿಟ್ಟು ಕಲರ್ ಚೆನ್ನಾಗಿಲ್ಲ ಅನ್ಕೊಂಡೆ, ನಿನಗೆ ಮಾತ್ರ ಚೆನ್ನಾಗಿ ಕಾಣ್ತದೆ. ಸುಮ್ಮನೆ ತಮಾಷೆ ಮಾಡಬೇಡಿ ಬಿಡಿ, ನೀವು ಸುಮ್ಮನೆ ಅಂತಿದ್ದೀರಿ ಅಷ್ಟೇ. ನೋಡಪ್ಪ ಒಗ್ಳುದ್ರೆ. ಸರಿ, ಹೆಂಗೆ ಕಾಣಿಸ್ತಿದ್ದಾನ? ಚೆನ್ನಾಗಿ ಕಾಣ್ತಿದ್ದಾನ? ಓ, ಭಾರಿ ಚೆನ್ನಾಗಿ ಕಾಣ್ತೈತಿ. ಅಲ್ಲ, ನೀವು ಇದೇ ಬಟ್ಟೆಗೆ ಬಂದ್ರೆ ಬೇರೆದಕ್ಕೆ ಬರೀರಿ. ಬೇರೆದೇನು ಮಾಡೋಕ್ಕೆ, ಸಾಕು ನಡಿ, ಸಾಕು ಕತೆ. ಅಲ್ಲ, ಪಂಚೆ ಉಟ್ಕೊಂಡು ಬಂದಿದ್ರೆ ಚೆನ್ನಾಗಿರೋದ. ಏನು ಮಾಡೋಕ್ಕೆ ಪಂಚೆ ಬೇಡ. ಅದೇ ಇಲ್ಲಿ ಏನು ಪಿಕ್ಚರ್ಗೆ ಹೋಗಿಲ್ವಾ? ಇಲ್ಲ ಅಂದರೆ ಪಂಚೆ ಉಟ್ಕೊ ಹೋಗ್ಬೋದಾಗಿತ್ತು. ಅಲ್ಲ, ಏನಾಯ್ತಿತ್ತು? ಹೋಗಿ ನಾನೇ ಸೀರೆ ಉಟ್ಕೊಂಡಿದ್ದೀರ, ಪಂಚೆ ಉಟ್ಕೊ ಬನ್ನಿ. ಹೋಗಿ ಪಂಚೆ ಇಲ್ಲ ಅಂದರೆ ಪ್ಯಾಂಟ್ ಶರ್ಟ್ನಾರು ಇಕ್ಕ ಬನ್ನಿ. ಬಿಡು, ಏನು ಮಾಡೋಕ್ಕೆ ಇನ್ನೂ ಗೊತ್ತಾಗೋಯ್ತದೆ. ಇಲ್ಲ ಕತೆ, ಹೋಗಿ ನಾನು ಇಲ್ಲೇ ಕೂತಿರ್ತೀನಿ, ಜಲ್ದಿ ರೆಡಿ ಆಗ್ಬಿಟ್ಟು ಬಂದ್ಬಿಡಿ. ಸರಿ ಕಟ್ ತಗೋ, ಒಂದು 5 ನಿಮಿಷ ಬಂದ್ಬಿಡ್ತೀನಿ ತಾಳು. ಸರಿ, ಜಲ್ದಿ ಬನ್ನಿ. ಆಮೇಲೆ ಒತ್ತಿಗೆ ಮಾಡಬೇಡಿ. ಅಲ್ಲ, ಮನೇಲಿ ಹೆಂಗಸ್ರೆ ಒತ್ತು ಮಾಡಬೇಕು, ನಮ್ಮ ಮನೇಲಿ ಹಂಗಲ್ಲ, ಎಲ್ಲವ ಉಲ್ಟಾ. ನೀವೇ ಒಸಿ ಒತ್ತು ಮಾಡಿರಾ? ಮೊದಲು ಹಂಗೆ ಹಿಂಗೆ ಅನ್ಕೊಂಡು ಮಾತಾಡ್ತಾ ನಿಂತ್ಕೊಂಡ್ಬಿಡ್ತಿದ್ದೀರಿ, ಆಮೇಲೆ ಹಿಂಗೆ. ಸೀತಾ, ಅಲ್ಲ ನೀನು ಓಡ್ದವ್ರಲ್ಲವ ಭಾರಿ ಸೈಲೆಂಟು, ಮಾತಾಡೋಕ್ಕಿಲ್ಲ, ಹೆಣ್ಣು ಬಾಯಿನ ಬಿಡೋಕ್ಕಿಲ್ಲ, ಉಸಿರು ಬಿಡೋಕ್ಕಿಲ್ಲ ಅಂತಾರೆ. ನನಗಂತೂ ಯಾವ ಮೂಲೆಯಿಂದ ಹಂಗೆ ಕಾಣ್ತಾ ಇಲ್ವಲ್ಲ ನೀನು? ಸುಮ್ಮನೆ ಹೋಗಿ, ಅಲ್ಲ ಮಾತಾಡೋಕ್ಕಿಲ್ಲ ಬಿಡಿ. ಸರಿ, ಸುಮ್ಮನೆ ಹಂಗೆ ಕತೆ. ಸರಿ, ಜಲ್ದಿ ಬಂದ್ಬಿಡ್ತೀನಿ ತಾಳು. ಅತ್ತೆಯವ್ರಿಗೆ ಹೇಳ್ತೀರಣ್ಣ ಹೋಯ್ತೀವಿ ಅಂದ್ಬಿಟ್ಟು? ಇಲ್ಲ ಕತ್ತಿರು, ನಾನು ಬಟ್ಟೆ ಬಂದ್ಬಿಡ್ತೀನಿ, ಹೇಳ್ಬಿಟ್ಟು ಹೋಗಕ್ಕಾಯ್ತದೆ. ಸರಿ.
ಅಲ್ಲ ಹೆಂಗಂತಾರೆ ನಾನು ಜಾಸ್ತಿ ಮಾತಾಡ್ತಿದ್ದಾನೆ ಇಷ್ಟೊತ್ತನೇ ಮಾತಾಡೋದು. ನಾನು ಏನು ಮಾತಾಡೋಕ್ಕಿಲ್ಲ ಅಂತೇನಿಲ್ಲ, ಮಾತಾಡ್ತೀನಿ. ಅದ್ರ ಗೊತ್ತಿದ್ದ ಜೊತೆ ಮಾತಾಡೋಕ್ಕಿಲ್ಲ ಅಷ್ಟೇ. ನನಗೇನು ಬೇಡ ತಗೋ, ಇವ್ರ ಜೊತೆ ಮಾತಾಡೋಕ್ಕಿಲ್ಲ. ರವಿ ಏನು ಹಿಂಗೆ ಮಿಕ್ಸ್ ತಗೋದಿದೆ ಪ್ಯಾಂಟ್ ಶರ್ಟ್ ಇಕ್ಕೊಂಡು ಇಕ್ಕು ಅಂದರೆ ಅದೇ ಸಾಕು ಅಂತಿದ್ದೆ. ಏ ಸೀತಾ, ಮಾದೇ ಬಟ್ಟೆ ಕಬತ್ತಿದ್ದೀರಲ್ಲ, ಪಂಚೆ ಉಟ್ಕೊಳ್ಳಿ ಅಂತಿದ್ಲು. ಅದಕ್ಕೆ ಪಿಕ್ಚರ್ಗೆ ಹೋಯ್ತೆ ಹೋದಲ್ಲಿ ಪಂಚೆ ಏನು ಮಾಡೋಕ್ಕೆ ಅಂತ ಇದ್ನಿ ಕಣೆ ಕಣವ. ಸರಿ ಕಂತಕ್ಕ ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಏನೋ ಮಗನಿಗೆ ನನ್ನ ದೃಷ್ಟಿ ಆಗಂಗೆ ಅದೇ. ಏನು ಸೀತಾ ಹೋಗಿ ಬಂದಿರಾ? ಸರಿ ಅತ್ತೆ ಹೋಗಿದ್ದು ಬರ್ತೀವಿ. ಅದೇ ಅಡುಗೆ ಮಾಡಿ ಮಡ್ಗೀನಿ, ಬೇಳೆ ಸಾಂಬಾರು ಮಾಡಿ ಮಡ್ಗೀನಿ, ಅನ್ನನ ಮಾಡಿ ಮಡ್ಗೀನಿ. ಹಾಕೊಂಡು ಊಟ ಮಾಡಿಲ್ಲ ಹಾಕೊಡೋದ. ಅಲ್ಲ ನಾನು ಮಾಡ್ಕೊತಿದ್ದಿಲ್ವಾ, ಆಮೇಲೆ ಎದ್ಬಿಟ್ಟು ನಾನು ಮಾಡ್ಕೊತೀನಿ ಅಂದಲ್ಲ. ನಾನು ನೀವು ಹೋಗ್ತಾನೆ ಏನು ಮಾಡ್ತಾ ಕೂತಿದ್ದೀರಿ? ಇಷ್ಟೊತ್ತಾದ್ರೂ 6:07 ಆಯಿತು. ಹೊರಡಿ ಸಾಕೋಕತ್ತೆ. ಚೆನ್ನಾಗತ್ತೆ ಮೇಡಯ್ಯ. ನಾನು ಹೇಳಿನಿ ವೈಟ್ಲಿಗೆ ಜಲ್ದಿ 6 ಗಂಟೆಗೆ ಎದ್ದು ರೆಡಿ ಆಗ್ಬಿಟ್ಟು ಹೋಗ್ರಪ್ಪ ಅಂತ. ಕೇಳಾರ ಹೇಳಿದ ಮಾತು ಕೇಳೋಕ್ಕಿಲ್ಲ, ಕಥೆನೂ ಕೇಳೋಕ್ಕಿಲ್ಲ. ಸರಿ ಕಣವ, ಕಾಲು ಕೈ ನೋವು ಹೆಂಗಿರೋದು? ಪರವಾಗಿಲ್ಲ. ಅದೇ ರಾತ್ರಿ ತಲೆನೋಸ್ತಿ ತಿಕ್ಕೊಂಡೆ, ಏನೂ ಆಗ್ತಿಲ್ಲ. ಅದೇ ನಿಮ್ಮಪ್ಪ ಅದೆಂಥದ್ದು ಎಣ್ಣೆ ತಂದು ಕೊಟ್ಟದೆ, ಕೈ ಕಾಲು ಹೋಗಿ ತಿಕ್ಕೊಂಡ್ರೆ ವಾಸಿ ಅಂತ ತಿಕ್ಕೊಂಡಿನಿ. ಈಗ ಹೊಸ ಸುಮಾರಕ್ಕಾಗದೆ ತಳು ಅಡುಗೆ ಏನಾದ್ರು ಮಾಡ್ಬಿಡಕ್ಕಾಗತ್ತೆ ಅಂದ್ಬಿಟ್ಟು ಹಂಗೆ ಬಂದೆ. ಹಾಳೆ ಸೀತಾ ಬೇರೆ ಮಾಡಿ ಮಡಿತೀವಿ ಅಂತ ಕೂತಾಳಲ್ಲ. ಮತ್ತೆ ಹೋಗಿ ಕೆಲಸ ಏನೂ ಇಲ್ಲ ಕತೆ, ಎಲ್ಲನೂ ಮಾಡೀನಿ. ಇನ್ನು ಒಂದೆರಡು ಪಾತ್ರೆ ಇದ್ದು ಅಷ್ಟೇ, ಅವನ್ನ ಬಂದ್ಬಿಟ್ಟು ನಾನು ತೊಳ್ಕೊತೀನಿ. ಹೋಗಿ ಮನೆ ಕಡೆ ಅಲ್ಲ ಎಲ್ಲನೂ ಯಾಕೆ ಮಾಡೋಕೋದೆ? ನೀನೊಂದು ಹೇಳಿದ್ರು ಮಾತಿಗೆ ಅರ್ಥ ಮಾಡ್ಕೊಳಕ್ಕಿಲ್ಲ. ಸರಿ ಕತೆ, ನಾನು ಪಾತ್ರೆ ಆಗಿದ್ರಲ್ಲ ನಾನು ಬೆಳೀಕತ್ತೀನಿ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಹುಷಾರಾಗಿ ಹೋಗಿದ್ದು ಬನ್ನಿ. ಅಲ್ಲ ರವಿ, ಏನಾದ್ರು ಬೇಕಾದ್ರೆ ಸೀತಂಗೆ ಏನಾದ್ರು ಬೇಕಾದ್ರೆ ತಗೊಳ್ಳು, ತಿನ್ನೋಕ್ಕೆ ಉಣ್ಣೋಕ್ಕೆ. ಎಲ್ಲಕ್ಕೂ ಕಂಜೂಸ್ತಾನ ಮಾಡೋಕ್ಕೆ ಹೋಗ್ಬೇಡ. ಗಂಡಸರು ಬಾರಿ ಕಂಜೂಸ್ತಾನ ಮಾಡ್ತವೆ, ಉಣ್ಣಕ್ಕೆ ತಿನ್ನೋಕ್ಕೆಲ್ಲವ. ನನಗೆ ಗೊತ್ತಿಲ್ವಾ? ಉಣ್ಣಕ್ಕೆ ತಿನ್ನೋಕ್ಕೆ ಮಾತ್ರವ, ಕಂಜೂಸ್ತಾನ ಮಾಡೋಕ್ಕೆ ಹೋಗ್ಬೇಡ. ಆಮೇಲೆ ಏನಾದ್ರು ಅಚ್ಚುಕಟ್ಟಾಗಿ ನೋಡ್ಕೊಂಡು ಸುತ್ತಾಡ್ಕೊಂಡು ಬನ್ನಿ. ಆಮೇಲೆ ರಾತ್ರಿ ಹೊತ್ತು ಹೊಸ ಜಲ್ದಿ ಬಂದ್ಬಿಡಿ, ಗೊತ್ತು ಮುಂಚೆಯ ಗಾಬರಿ ಆಯ್ತದೆ. ಆಮೇಲೆ ಫೋನ್ ಮಾಡಿ ಎಷ್ಟೊತ್ತಾಗೋದು ಏನು ಬರೋದು ಅಂತ. ಸರಿ ಕಣವ, ಅಪ್ಪ ಎಲ್ಲೋಯ್ತು? ಅಪ್ಪನಿಗೆ ಹೇಳ್ಬಿಟ್ಟು ಒಪ್ಪೋದಿತ್ತು. ಇಲ್ಲ ಕತ್ ಹೋಗಿ, ನಿಮ್ಮ ಅಪ್ಪಂಗೆ ನಾನು ಹೇಳ್ತೀನಿ, ಹೋಗಿ ನೀವು ಮತ್ತೆ ಬರೋದಾ? ಸರಿ ಕತ್ ಹೋಗಿಪ್ಪ. ತಿನ್ನೋದು ಉಣ್ಣೋದು ಏನಾದ್ರು ಆಸೆ ಆದರೆ ನಾಚ್ಕೊಳಕ್ಕೆ ಹೋಗ್ಬೇಡ. ಬೇರೆಯವ್ರಿಗೆ ಹೆಂಗಾರು ಹೋಗ್ತಿ, ತಿನ್ನೋದು ಉಣ್ಣೋದು ಮಾತ್ರ ತೆಗಿಸ್ಕೊಂಡು ತಿನ್ಕಪ್ಪ. ದೋಸೆ ಗೀಸೆ ಏನೇನು ಕೆಲವು ಕೊಡ್ತಿಲ್ಲ, ಅವು ಆಸೆ ಇರೋಕ್ಕಿಲ್ವಾ? ಬೆಳಗ್ಗೆಲ್ಲ ತೆಗಿಸ್ಕೊಬರಂಗಿಲ್ಲ ತೆಗಿಸ್ಕೊಪ್ಪ. ನೀನು ನೋಡ್ರೆ ಏನು ಕೇಳಂಗಿಲ್ಲ ಅನ್ನಂಗದೆ. ಅಲ್ಲ ರವಿ, ಎರಡು ಬೇಕಾದ್ರೆ ಕೇಳ್ಬಿಟ್ಟು ತಿಳ್ಕೊಂಡು ತಗೊಡು ನೀನು. ಸರಿ ಕತ್ ಬಿಡವ, ಇದೇನು ಈ ರೇಂಜ್ಗೆ ಇಷ್ಟು ತಗೋತಿದ್ದಿಲ್ಲ. ಲವ್ ನಾನು ಹೇಳಿದ್ದು ತಿನ್ನೋದು ಉಣ್ಣೋದ ಕತೆ ತಗೊಡು. ಅದು ಇಲ್ಲ ಅನ್ನಕ್ಕಲ್ಲದ ಸೀತಾ, ಏನಾದ್ರು ಬೇಕಾದ್ರೆ ಕೇಳು, ತಕ್ಕಿ ಕೊಟ್ಟಿಲ್ಲ ಬಂದ್ಬಿಟ್ಟು ಹೇಳು, ಮಾಡ್ತೀನಿ ಕತೆ ನಮಗೆ. ಸರಿ ಕತ್ ಹೋಗಿದ್ದು ಬನ್ನಿ, ಗೊತ್ತಾಯ್ತದೆ. ಹುಷಾರ ಕರ್ಕೊ ರವಿ. ಹೆಂಗೋದಿರಿ? ಎದ್ರಡೋದ್ರಿ? ಕೂಟ್ರಲ್ಲಿ ಓದಿರಾ? ಕಣವ, ಕೂಟ್ರಲ್ಲಿ ಹೋಗೋದು ಅನ್ಕೊಂಡಿವಿ. ಸರಿ ಕತೆ, ಹುಷಾರಾಗಿ ಹೋಗಿದ್ದು ಬನ್ನಿ. ಕೂಟ್ರಲ್ಲಿ ಬೇರೆ ಹೋಗೋದು ಅಂತಿದ್ದಿ, ಹುಷಾರು. ತಲೆಗೆ ಹೆಲ್ಮೆಟ್ ಹಾಕೊಂಡು ಹೋಗಿ. ಸರಿ ಕಣವ, ಮಾಲಗಿಲ್ಲ ಬಂದಿಲ್ಲ? ಅಯ್ಯೋ ಇಲ್ಲ ಕಲ್ಲ, ಮಾಲ ಬಂದಿಲ್ಲ. ಹಂಗೆಯಾ ಏನೋ ಬಂದಿರೋವತ್ತಲ್ಲಿ ಏನಾದ್ರು ಕಂಡ್ರೆ ಮಾಲಂಗೂ ತಗೋಕಲ್ಲ. ಅದೇ ಬಿಡಿ, ಮಾಲಕ್ಕಂಗೂ ತಗೊಬತ್ತೀವಿ. ಸರಿ ಕನ್ಸೈತ, ಆದರೂ ತಗೊಬನ್ನಿ. ಅದು ತಿನ್ನೋದುಣ್ಣದ ಯಾವ್ದು ಏನಾದ್ರು ಕಂಡ್ರೆ ತಗೊಬನ್ನಿ. ಅವ್ರಿಗೆ ತಿನ್ನೋದುಣ್ಣದ ಹತ್ರ ಆಸೆ ಕತೆ. ಸರಿ ಕತ್ ಬಿಡಿ, ತಗೊಬತ್ತೀವಿ. ಸರಿ, ನೀವು ಹೋಗಿ ಮನೆ ಕಡೆ ಹೋಗಿ, ನೀವು ತಲೆ ಕೆಡಿಸ್ಕೊಬೇಡಿ. ನಮ್ಮ ಮೊದಲಿನ ಬಂದ್ಬಿಟ್ಟು ಪಾತ್ರೆಗಿದ್ರೆ ನಾನು ತೊಳ್ಕೊತೀನಂತೆ. ನೀನು ಮನೆ ಬಗ್ಗೆ ತಲೆ ಕೆಡಿಸ್ಕೊಬೇಡ, ನಾನು ತೊಳ್ಕೊತೀನಿ. ಅಲ್ಲ ಇಷ್ಟು ಮಾಡಿದ್ದೀರಾ, ಇಷ್ಟೇ ಸಾಕು ಕತೆ. ಹೋಗು ನೀನು, ಹೋಗಿದ್ದು ಬನ್ನಿ. ಹುಷಾರಾಗಿ ಹೋಗಿದ್ದು ಬನ್ನಿ. ಮೊದಲು ದೇವಸ್ಥಾನಕ್ಕೆ ಹೋಗ್ಬಿಡಿ, ಆಮೇಲೆ ಪಿಕ್ಚರು ಎಲ್ಲ ಅದು ಇದು ನೋಡೋಕೆ ಎಲ್ಲಾದ್ರೂ ಒಯ್ತೀನಿ ಅಂದರೆ ಆಮೇಲೆ ಹೋಗಿವ್ರಿ. ಪೂಜೆ ಸಮ ತಗೊಂಡ್ರೆ ಈಗ ತಗೋತೀನಿ. ನಿಮ್ಗೆ ಹೇಳ್ಬಿಟ್ಟು ಹೋಗೋದನ್ಕ ಬಂದೆ, ಎಲ್ಲ ರೆಡಿ ಮಾಡಿ ಮಡಗಿವ್ರಿ. ಸರಿ, ಅಲ್ಲಿ ಜಾಸ್ತಿ ರೈಟು, ಅದಕ್ಕೆ ಇಲ್ಲೇ ತಗೊಂಡು ಹೋಗಿ ಅಂತ. ಅದು ಕಾಯಿ ಹೋವೆ ಬಾಳೆಹಣ್ಣು ಅದೇ ಏನು ಗಂಡ್ಲ ಕಡೆ ಕರ್ಪೂರ ಅಷ್ಟು ಕುಂಕುಮ ತಾನೆ ತಗೊಂಡೋಗಿ ಇಲ್ಲಿ ಅಂತಾನೆ ಮುಂದುವರಿಯುವುದು. ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಡೈರೆಕ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.